ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತು ನಾನ್ ತಗೊಂಡಿ ಆ ರಕ್ಷಾಂಶಿ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಈ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತಹ ರಂಗನಾಥ್ ಗುರೂಜಿಯವರಿಗೂ ಆಮೇಲೆ ಎಲ್ಲಾ ಗುರು ವೃಂದದವರಿಗೂ ಹಾಗೂ ಇಲ್ಲಿ ಇರತಕ್ಕಂತ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನಿವತ್ತು ತೆಗೆದುಕೊಂಡಿರತಕ್ಕಂತ ವಿಷಯ ಕೊಬ್ಬರಿ ಎಣ್ಣೆ. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ನಾವ್ ಯಾವ ರೀತಿ ಕೊಬ್ಬರಿ ಎಣ್ಣೆನ ತಯಾರಿಸ್ಬೋದು ಅಂತ ಹೇಳ್ಬಿಟ್ಟು, ಆಮೇಲೆ ಅದರ ಉಪಯೋಗಗಳು. ನಮ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತೆಂಗಿನ ಮರನ ನಾವು ಕಾಮಧೇನು ಕಲ್ಪವೃಕ್ಷ ಅಂತ ಕರಿತೀವಿ. ಅಂದ್ರೆ ಅಡಿಯಿಂದ ಮುಡಿಯವರೆಗೂ ಏನೇನು ಈ ಪ್ರತಿಯೊಂದು ಅದ್ರದ್ದು ಒಂದು ಪ್ರತಿಯೊಂದು ಅಂಶನೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ಅದ್ರ ಎಲೆ, ಅದ್ರದ್ದು ಪ್ರತಿಯೊಂದನು, ಅದ್ರ ಗರಿ, ಎಡಮಟ್ಟೆ, ಆಮೇಲೆ ಎಳ್ನೀರು, ತೆಂಗಿನಕಾಯಿ, ಕೊಬ್ಬರಿ, ಈ ತರ ಪ್ರತಿಯೊಂದನು ನಮ್ಗೆ ಅತ್ಯವಶ್ಯಕ. ಹಂಗಾಗಿ ಅದರಿಂದ ಬರ್ತಕ್ಕಂಥ, ಅದರಲ್ಲೂ ಕೊಬ್ಬರಿ ಎಣ್ಣೆಯಿಂದ ಬರತಕ್ಕಂಥದ್ದು ಅಂತಂದ್ರೆ ಕೊಬ್ಬರಿಯಿಂದ ಬರ್ತಕ್ಕಂಥದ್ದು ಎಣ್ಣೆ ಅಂತಂದ್ರೆ ಅದು ಅಮೃತಕ್ಕೆ ಸಮಾನ ಅಂತಲೇ ಕರಿತೀವಿ. ಆಮೇಲೆ ನಮಗ್ ಗೊತ್ತಿರೋ ಹಂಗೆ ಎಣ್ಣೆಗಳು, ಈಗ ಎಣ್ಣೆಗಳಲ್ಲಿ ಎಣ್ಣೆ ಬೀಜಗಳಲ್ಲಿ ಅತ್ಯಂತ ಹೈಯೆಸ್ಟ್ ಕ್ವಾಲಿಟಿ, ಅಂದ್ರೆ ಹೈಯೆಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಬರ್ತಕ್ಕಂಥದ್ದು. ಈಗ ಯಾವುದೇ ನೀವು ಎಳ್ಳಾಗ್ಲಿ, ಆಮೇಲೆ ಹರಳಾಗ್ಲಿ, ಯಾವುದೇ ನೀವು ಇದ್ ಮಾಡಿದ್ರು, ಕಡಲೆ ಬೀಜ ಯಾವುದೇ ಹಾಕಿದ್ರು ಕೊಬ್ಬರಿನೇ ಹೈಯೆಸ್ಟ್ ಕ್ವಾಂಟಿಟಿಲಿ ಬರೋದು. ಸಪೋಸ್ ನೀವ್ 2 kg ಕೊಬ್ಬರಿ ಆಡ್ಸಿದ್ರೆ ನಿಮ್ಗೆ ಒಂದ್ ಕೆಜಿಯಿಂದ 1.20 ಬರುತ್ತೆ. ಅಂದ್ರೆ ಚೆನ್ನಾಗಿ, ಅಂದ್ರೆ ಅದನ್ನ ನಾವೇ ಈಗಾಗ್ಲೇ ನಮ್ಮಲ್ಲಿ ಒಂದು 15-20 ವರ್ಷದಿಂದ ನಾವು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇರೋದು. ಅಂದ್ರೆ ನಾನು ಫಸ್ಟ್ ನನ್ಗೆ ಆದ ಅನುಭವ. ನಾನು ಫಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ ಕೊಂಡ್ಕೊಂಡು ಯಾರ್ಡ್ಗೆ ಹೋಗ್ಬಿಟ್ಟು, ಇಲ್ಲಿ ಕೊಬ್ಬರಿ ಮಂಡಿಗೆ ಹೋಗ್ಬಿಟ್ಟು ತಗೊಂಡ್ಬಂದು ಅದನ್ನ ಆಡ್ಸಕ್ಕೆ 50 ಕಿಲೋಮೀಟರ್ ದೂರ, 80 ಕಿಲೋಮೀಟರ್ ದೂರ ನಮ್ ಕಾರಲ್ಲೇ ಹೋಗಿ ಅಲ್ಲಿ ನೋಡೋದು, ಅಲ್ಲಿ ಚಚ್ಚಿದ್ರೆ ಅವೆಲ್ಲ ಅರ್ಧ ಕೊಳ್ತೋಗ್ತಿರೋವು. ಅಂದ್ರೆ ಪಸ್ಮೆ ಇದ್ರೆ ಯಾವತ್ತೂನು ನಿಮ್ಗೆ ಈಲ್ಡ್ ಸಿಕ್ಕಲ್ಲ. ಅಂದ್ರೆ ನಾವ್ ಅನ್ಕೊಂಡಿರೋ ಅಷ್ಟು ಎಣ್ಣೆ ಬರೋದಿಲ್ಲ. ಹಾಗಾಗಿ ನಮ್ಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಉಂಡೆ ಕೊಟ್ಬಿಡೋರು. ಇಲ್ಲಿ ನಾವು ಯಾರ್ಡ್ಗೋಗಿ ಒಂದ್ 30-40 kg ಕೊಬ್ಬರಿ ತಗೊಳ್ತಿದ್ದೆ. ಅಲ್ಲೋಗಿ ಅಲ್ಲಿ ಎಲ್ಲ ಅಲ್ಲೇ ಚಚ್ಚಿಸ್ತಾರ ನಮ್ ಕೈಲಿ ಇಷ್ಟಿಷ್ಟಾಗ್ಲ ಪೀಸಂಗೆ. ನಾವು ಚಚ್ಚಿ ನೋಡಿದ್ರೆ ಒಂದಷ್ಟು ಕೆಜಿ ಕೌಟ್ ಬಂದಿರೋದು, ಇನ್ನೊಂದಷ್ಟು ಕೆಜಿ ಪಸ್ಮೆ ಬಂದಿರೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಈಗ ಸುಲಭವಾಗಿ ಎಲ್ಲಾ ಮಾಸ್ಟರ್ಸು ನಿಮ್ ಊರಲ್ಲೇ ಯಾವ ರೀತಿ ಕೊಬ್ಬರಿ ಎಣ್ಣೆ ತಗೊಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಈ ತರ ಎಲ್ಲ ಮಾಡಿ ಎಕ್ಸ್ಪರಿಮೆಂಟ್ಗಳು ಮಾಡಿ, ಆಮೇಲೆ ಇದು ಕೊಬ್ಬರಿ ಜೊತೆ ಕೆಲವರು ಕೊಬ್ಬರಿ ಎಣ್ಣೆನ ಹೀಟ್ ಅದ್ರ ಸ್ಮೆಲ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 10 kg ಕೊಬ್ಬರಿ ಇದ್ರೆ ಒಂದ್ 2 kg ಕಡಲೆ ಬೀಜ ಅದನ್ನು ಮಿಕ್ಸ್ ಮಾಡಿ ಎಣ್ಣೆ ತೆಗೆದ್ರೆ ಸ್ಮೆಲ್ ಏನೋ ಅದು ಕಡಲೆ ಬೀಜದ ಎಣ್ಣೆ ತರನೇ ಬರುತ್ತೆ. ಬಟ್ ಅದನ್ನ ತೇಲ್ಸಕ್ ಹೋದಾಗ ಉಕ್ಕು ಬಿಡುತ್ತೆ. ಯಾಕೆ ಅಂತಂದ್ರೆ ಗಾಣ ತಿರ್ಬೇಕಾದ್ರೆ ನಾವೇ ನೋಡಿದೀವಿ. ಕೊಬ್ಬರಿ ಇದು ಬರೀ ಕಡಲೆ ಬೀಜ ಹಾಕಿ ಎಣ್ಣೆ ತೆಗಿಬೇಕಾದ್ರೆ ಅವರು ಏನಿಲ್ಲ ಅಂದ್ರೂ 1 ಲೀಟ್ರು 1.5 ಲೀಟರ್ ಅಷ್ಟು ನೀರ್ನ ಮಧ್ಯ ಚುಮ್ಕಿಸ್ತಿರ್ತಾರೆ. ಇಲ್ಲ ಅಂದ್ರೆ ಅದು ತಿರ್ಗಲ್ಲ, ಅದು ಎಣ್ಣೆ ಅಂಶ ಅದು ಇದಾಗ್ತಾ ಇರುತ್ತೆ. ಬಟ್ ಕೊಬ್ಬರಿ ಎಣ್ಣೆಲಿ ಹಂಗಾಗೋದಿಲ್ಲ. ನೀವು ಹಾಕಿ ಹಿಟ್ಟಿನ ಗಿರಣಿಲಿ ಯಾವ ರೀತಿ ನೀವು ಅಕ್ಕಿ ಆಗ್ಲಿ ರಾಗಿ ಆಗ್ಲಿ ಹಾಕಿ ಕೆಳಗಡೆ ನಾವ್ ಯಾವ ರೀತಿ ಹಿಟ್ಟು ತೆಗಿತೀವೋ ಆ ತರ ಹಾಕಿದ ತಕ್ಷಣ ಕೆಳಗಡೆ ನಮ್ಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬರ್ತಾ ಇರುತ್ತೆ. ಆ ತರನು ನಾವ್ ಎಲ್ಲಾ ತರನು ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ಈಗ ಕೊನೆಗೆ ಪ್ಯೂರ್ ಕೊಬ್ಬರಿ ಎಣ್ಣೆನೆ ನಮ್ಮಲ್ಲಿ ಈಗ ಬಳಸ್ತಾ ಇರೋದು. ಫಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಅದ್ ಬೆರ್ಸಿದ್ರೆ ಚೆನ್ನಾಗಿರುತ್ತೆ, ಇದ್ ಬೆರ್ಸಿದ್ರೆ ಚೆನ್ನಾಗಿರುತ್ತೆ ಅಂತಂದು, ಬಟ್ ತೇಲ್ಸಕ್ ಹೋದ್ರೆ ಉಕ್ಕಕ್ ಶುರು ಮಾಡ್ತು ಅಂದ್ರೆ ಇನ್ ಏನ್ ಮಾಡಿದ್ರು ಅದು ಉಕ್ಕದ್ ನಿಲ್ಸಕ್ ಆಗ್ತಿರ್ಲಿಲ್ಲ. ಯಾವಾಗ ಕೊಬ್ಬರಿನೂ ಕಡಲೆ ಬೀಜ ಮಿಕ್ಸ್ ಮಾಡಿದ್ರೆ, ಅದಕ್ಕೋಸ್ಕರ ಮಿಕ್ಸ್ ಮಾಡಬಾರ್ದು. ಪ್ಯೂರ್ ಕೊಬ್ಬರಿ ಎಣ್ಣೆ ಹೆಂಗಿರುತ್ತೆ ಅಂದ್ರೆ ಎಳ್ನೀರ್ ತರ ಇರುತ್ತೆ. ಆಮೇಲೆ ನಾವೇನಾದ್ರು ಹಪ್ಳ ಎಲ್ಲ ತೇಲ್ಸಿದ್ರೆ, ಈಗ ಬೇರೆ ಆರ್ಡಿನರಿ ಎಣ್ಣೆಲಿ ತೇಲ್ಸಿದ್ರು ಈ ಕೊಬ್ಬರಿ ಎಣ್ಣೆಲಿ ತೇಲ್ಸಿದ್ರೆ ಕ್ರಿಸ್ಪಿ ಆಗಿ ಬರುತ್ತೆ. ಯಾವ್ದೇ ದೋಸೆ ಆಗ್ಲಿ, ಒಂದು ವಡೆ ಆಗ್ಲಿ ಎಲ್ಲ ಗರ್ಗರಿಯಾಗಿರುತ್ತೆ ಕೊಬ್ಬರಿ ಎಣ್ಣೆ. ಆಗ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೂ ಒಳ್ಳೇದು. ಈಗ ಅದನ್ನ ನಾನೀಗ ಕಂಡ್ಕೊಂಡಿರೋ ವಿಧಾನ ಅಂದ್ರೆ, ಈಗೆಲ್ಲರೂ ನಿಮ್ಮ ಊರ್ನಲ್ಲಿ APMC ಯಾರ್ಡ್ಗಳು ಇರ್ತವೆ, ಅಲ್ಲಿ ಹೋಗ್ರಿ. ಅಲ್ಲಿ ಹೋದ್ರೆ ಚಿಕ್ಕ ಸೈಜ್ ಇಂದು ಕಮ್ಮಿ ರೇಟ್ ಇರುತ್ತೆ ಯಾವತ್ತು ಕೊಬ್ಬರಿ. ಅಲ್ಲಿ ಸೆಲೆಕ್ಷನ್ ಮಾಡಕ್ ನಮ್ಗೆ ಬಿಡ್ತಾರೆ ಕೆಲವೊಂದ್ ಮಂಡಿಗಳಲ್ಲಿ. ತಗೊಳ್ರಿ ಅಂತಂದ್ರೆ ಆತರ ತಂದ್ಬಿಟ್ಟು ಕೊಬ್ಬರಿನ ನೀವೇ ಆಯಿಸ್ಕೊಂಡ್ರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮ್ಗೆ. ಮಾಮೂಲಿ ಇದಾದ್ರೆ ರೇಟ್ ಜಾಸ್ತಿ. ಅದರಲ್ಲಿ ಕೊಬ್ಬರಿ ತುಂಬಾನೇ ರೇಟ್ ಇದೆ.
ಹಾಗಾಗಿ ಚಿಕ್ಕ ಸೈಜ್ಗೆ ಕಮ್ಮಿ ರೇಟ್ ಹಾಕೊಡ್ತಾರೆ. ನಮಗೆ ಸೈಜ್ ಚಿಕ್ಕದಾದ್ರೆ ಏನಂತೆ ಎಣ್ಣೆ ಬರೋದು ಮುಖ್ಯ. ಹಂಗಾಗಿ ಅದನ್ನ ತಂದು ನೀವು ನಾನ್ ಹಂಗೆ ಮಾಡೋದು, ಮನೆ ಮೇಲೆ ಹಾಕ್ಬಿಡ್ತೀವಿ, ಅದು ಚಚ್ಬಿಟ್ಟು ಇಷ್ಟಿಷ್ಟ ಅಗಲ ಚೆನ್ನಾಗಿ ಅದು ಒಣಗ್ಬೇಕು. ಒಣಗಿದ್ರೆ ನಿಮ್ಗೆ ಏನಿಲ್ಲ ಅಂತಂದ್ರೆ 1 kgಗೆ 600 ಗ್ರಾಮ್ ಎಣ್ಣೆ ಖಂಡಿತ ಬರುತ್ತದೆ. ನಾವ್ ಇದುವರೆಗೂ ನಾವು 500 ತೆಗ್ದಿಲ್ಲ, 600 ಗ್ರಾಮೇ ತೆಗ್ದಿರೋದು. ಹಂಗಾಗಿ 600 ಗ್ರಾಮ್ ಎಣ್ಣೆ ಬರುತ್ತೆ. ಅದ್ ಚೆನ್ನಾಗಿ ಒಣಗಿರ್ಬೇಕು, ಅದು ಹದ ಪಸ್ಮೆ ಇರ್ಕೂಡ್ದು. ಚೆನ್ನಾಗಿ ಒಣಗಿದ್ಮೇಲೆ ಧೂಳು ಬಂದಿರುತ್ತಲ್ಲ, ನಾವು ಕಡೆ ದಿವಸ ಮಿಲ್ಗ್ ಹೋಗ್ಬೇಕು ಅಂತ ಅನ್ಬೇಕಾದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಟಬ್ಗೆ ನೀರ್ ಹಾಕ್ಬಿಟ್ಟು ಇದನ್ನೆಲ್ಲ ಹಿಂಗೆ ಎಲ್ಲ ತೊಳೆದ್ಬಿಟ್ಟು ಕೊಬ್ಬರಿನ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಮೇಲ್ಗಡೆ ಅವತ್ತು ಒಂದ್ ದಿವಸ ಬೆಳಗ್ಗೆಯಿಂದ ಒಂದ್ ಮಧ್ಯಾಹ್ನ ತಕ ಆದ್ಮೇಲೆ ಅದನ್ನ ಚೀಲ ತುಂಬ್ಕೊಂಡೋಗಿ ನಾವು ಇಲ್ಲೇ ನಮ್ಮ ಏರಿಯಾಗಳಲ್ಲೇ, ಮುಂಚೆ ಅಷ್ಟು ದೂರ ಹೋಗ್ತಿದ್ವಿ, ಈಗ ಇಲ್ಲೇ ನಮ್ಮ ಪಕ್ಕದ ಏರಿಯಾದಲ್ಲೇ ಇದೆ ಮಿಲ್ಲು. ಹಾಗಾಗಿ ಅಲ್ಲೇನೆ ತೆಗೆಸ್ಕೊಂಡ್ ಬರ್ತೀವಿ. ಹಾಗಾಗಿ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ. ನಾ ನನ್ನ ಹತ್ರ ಕೆಲವ್ರು ತಗೊಂಡೋದವರು ಅದೇ ಅಂತಾರೆ, ಬೇರೆ ಕೊಂಡ್ಕೊಂಡಿದೀವಿ ಬಟ್ ನಿಮ್ಮ ಹತ್ರ ತಗೊಂಡಷ್ಟು ಪ್ಯೂರ್ ಆಗಿ ಎಣ್ಣೆ ಇರೋದಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಈಗನ್ಕ ನಾವು ನಮ್ ತೋಟದ್ದೇ, ಮುಂಚೆ ಅಂತಂದ್ರೆ ತೋಟ ಎಲ್ಲ ಕೊಬ್ಬರಿ ಮಾರ್ತಾ ಇದ್ವಿ. ಈಗ ಹಂಗ್ ಮಾಡಲ್ಲ, ನಾವು ಮಾರೋದೇ ಇಲ್ಲ, ಪೂರ್ತಿನೂ ಎಣ್ಣೆಗೆ ಬಳಸ್ಕೊಂತೀನಿ. ಈಗ ಅದ್ರದ್ದೇನ್ ಕೊಬ್ಬರಿ ಬರುತ್ತೆ ಎಲ್ಲ ಸುಲಿದ್ಮೇಲೆ ಎಲ್ಲ ಒಣಗಿಸ್ಬಿಟ್ಟು ಹದವಾಗಿ ಚಿಕ್ಕದಾಗಿ ಚಚ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಕಡೆ ಸರ್ತಿ ತೊಳೆದ್ಬಿಡ್ತೀವಿ. ಎಲ್ಲ ನೀರ್ ಹಾಕಿ ತೊಳೆದು ಅದನ್ನ ಒಣಗಾಕ್ಬಿಟ್ಟು ಅದನ್ನ ಮಿಲ್ಲಿಗೆ ತಗೊಂಡೋಗಿ ಮಾಡಿದ್ರೆ, ನೀವು ಅಷ್ಟೇ ಯಾರ್ಡಲ್ಲಿ ಚಿಕ್ಕ ಸೈಜ್ ಇಂದು ಕಮ್ಮಿ ರೇಟ್ ಇರುತ್ತೆ. ಆದ್ರೆ ಆ ರೀತಿ ತಂದ್ಬಿಟ್ಟು ನೀವು ನಿಮ್ಗೆ ಅನುಕೂಲ ಇರೋ ಕಡೆ ಒಣಗಿಸ್ಬಿಟ್ಟು ನೀವು ಮಿಲ್ ಮಾಡಿಸ್ಕೊಂಡ್ರೆ ಅದನ್ನ ಲಾಸ್ಟ್ ದಿವಸ ತೊಳೆದ್ರೆ ನಾವ್ ಅನ್ಕೊಂತೀವಿ ಧೂಳಿಲ್ಲ ಬಿಡು ಅಂತ, ತುಂಬಾನೇ ಧೂಳಿರುತ್ತೆ. ಹಂಗಾಗಿ ಎಲ್ಲ ಕ್ಲೀನ್ ಆಗಿ ತೊಳೆದ್ಬಿಟ್ಟು ನೀವು ಒಣಗಿಸ್ಬಿಟ್ಟು ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ, ಎಲ್ಲಿ ಮಿಲ್ ಇದೆಯೋ ಅಲ್ಲಿ ಹಾಕಿಸ್ಕೊಂಡ್ರೆ ನಿಮ್ಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ ಕಮ್ಮಿ ರೇಟಲ್ಲಿ. ನೀವು ಅದೇ ಕೊಂಡ್ಕೊಳಕ್ ಹೋದ್ರೆ ತುಂಬಾನೇ ರೇಟು, ಯಾರು ಲಾಭ ಇಲ್ದಿದ್ದು ಯಾರು ಕೊಡೋದಿಲ್ಲ. ಹಾಗಾಗಿ ನಿಮ್ಗೆ ಈ ರೀತಿ ಒಂದ್ 10 kg ಎಣ್ಣೆ, ಒಂದ್ 10 kg ಕೊಬ್ಬರಿ ತಗೊಂಡ್ರು ಕೂಡ ನಿಮ್ಗೆ ಏನಿಲ್ಲ ಅಂದ್ರೂ 6ರಿಂದ 6.5 kg ಎಣ್ಣೆ ಬರುತ್ತೆ. ಇದು ನಂದು ಓನ್ ಎಕ್ಸ್ಪೀರಿಯನ್ಸ್. ನಾವು ಇದುವರೆಗೂ 15 ವರ್ಷದಿಂದ ನಾವು ಎಲ್ಲಾ ರೀತಿ ಕೊಂಡು ಎಲ್ಲಾ ರೀತಿ ಸರ್ಕಸ್ಗಳು ಮಾಡಿ ಈಗ ಈ ರೀತಿ ಮಾಡ್ತಾ ಇದೀನಿ. ಈಗ ಕೊಬ್ಬರಿ ಎಣ್ಣೆನೂ ನಾವು ಸ್ಟಾಕ್ ಮಾಡಕ್ಕೆ ಈ ತರ ಕ್ಯಾನ್ ಇಟ್ಕೊಂಡಿದೀನಿ, ಸ್ಟೀಲ್ ಕ್ಯಾನ್. ಇದ್ರಲ್ಲಿ ನಾವು ಸ್ಟಾಕ್ ಮಾಡ್ತೀವಿ. ಇದ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 20 ಲೀಟರ್ದ ಇದು 20 ಲೀಟರ್ದ 25 ಲೀಟರ್ದ ಎಣ್ಣೆ ಈ ತರದ ಕ್ಯಾನ್ಗಳು ಇಟ್ಕೊಂಡ್ಬಿಟ್ಟಿದೀವಿ. ಇದ್ರಲ್ಲೇನೆ ನಾವು ಸ್ಟಾಕ್ ಮಾಡ್ತೀವಿ ಕೊಬ್ಬರಿ ಎಣ್ಣೆನ. ಹಾಗಾಗಿ ಇನ್ನ ಇದ್ರದ್ದು ಉಪಯೋಗಗಳು, ಕೊಬ್ಬರಿ ಎಣ್ಣೆ ಆರೋಗ್ಯ, ಸೌಂದರ್ಯ ಮತ್ತು ಅಡುಗೆಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದು ಜೀರ್ಣಕ್ರಿಯೆ ಸುಧಾರಿಸಲು, ಚಯಾಪಚಯ ಕ್ರಿಯೆ ಹೆಚ್ಚಿಸಲು, ತೂಕ ಇಳಿಕೆ ಮತ್ತು ಚರ್ಮ ಕೂದಲಿನ ಆರೈಕೆಗೆ ತುಂಬಾ ಸಹಕಾರಿ. ಇದರಲ್ಲಿನ ಲಾರಿಕ್ ಆಮ್ಲವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ತೆಂಗಿನ ಎಣ್ಣೆಯ ಪ್ರಮುಖ ಪ್ರಯೋಜನಗಳು: ಆರೋಗ್ಯ ಮತ್ತು ಪೋಷಣೆ, ಜೀರ್ಣಕ್ರಿಯೆ ಮತ್ತು ತೂಕ ಇಳಿಕೆ. ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತೆಂಗಿನ ಎಣ್ಣೆ ಸೇವಿಸುವುದರಿಂದ ಮಲಬದ್ಧತೆ ದೂರವಾಗುತ್ತದೆ ಮತ್ತು ತೂಕ ಇಳಿಕೆಗೆ ಸಹಾಯವಾಗುತ್ತದೆ. ಹೃದಯದ ಆರೋಗ್ಯ, ಇದು ದೇಹದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಿಸಲು, ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಶಕ್ತಿವರ್ಧಕವಾಗಿ, ತಕ್ಷಣದ ಶಕ್ತಿಯನ್ನು ನೀಡುತ್ತದೆ ಮತ್ತು ಚಯಾಪಚಯವನ್ನು ಸುಧಾರಿಸುತ್ತದೆ. ಹಾರ್ಮೋನುಗಳ ಸಮತೋಲನ, ಥೈರಾಯ್ಡ್ ಕಾರ್ಯವನ್ನು ಬೆಂಬಲಿಸುತ್ತದೆ. ಚರ್ಮ ಮತ್ತು ಕೂದಲಿನ ಆರೈಕೆ ಅಂದ್ರೆ ತ್ವಚೆಯ ಕಾಂತಿ ಅಂದ್ರೆ ಸ್ಕಿನ್ಗೆ ಇದು ಉತ್ತಮ ಮಾಯಿಶ್ಚರೈಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. ತ್ವಚೆಯನ್ನು ಮೃದುಗೊಳಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಕೂದಲಿನ ಆರೈಕೆ, ಕೂದಲು ಉದುರುವುದನ್ನು ತಡೆದು ಕೂದಲನ್ನು ಬಲಪಡಿಸುತ್ತದೆ ಮತ್ತು ಹೊಳೆಯುವಂತೆ ಮಾಡುತ್ತದೆ. ಆಮೇಲೆ ಇತರ ಉಪಯೋಗಗಳು: ಬ್ಯಾಕ್ಟೀರಿಯಾ ವಿರೋಧಿ, ಇದರಲ್ಲಿರುವ ಲಾರಿಕ್ ಆಸಿಡ್ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ದೇಹದ ಮಸಾಜ್, ರಾತ್ರಿ ಮಲಗುವ ಮುನ್ನ ಹೊಕ್ಕಳು, ಮೂಗಿನ ಹೊಳ್ಳೆಗಳಿಗೆ ಹಚ್ಚುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಸೂಚನೆ: ತೆಂಗಿನ ಎಣ್ಣೆಯನ್ನು ಮಿತವಾಗಿ ಬಳಸಬೇಕು. ಅತಿಯಾದ ಸೇವನೆಯು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಈಗಾಗಲೇ ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಈ ತರ ಅಂದ್ರೆ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಪ್ರತಿಯೊಬ್ಬರು
ಇದನ್ನ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಅವಕಾಶವನ್ನು ಕೊಟ್ಟಂತ ಈ ವೇದಿಕೆಗೆ ಹೃತ್ಪೂರ್ವಕ ವಂದನೆಗಳು.